ಇನ್ನು ಏನಾದರೂ ಇದು ಸಾಬೀತಾಯಿತು ಅಂತಂದರೆ ಮಂತ್ರಿ ಸ್ಥಾನದಲ್ಲಿ ಇರಲ್ಲ ಅಂತ ಖುದ್ದು ತಿಮ್ಮಾಪುರ್ ಅವರೇ ಹೇಳಿದಾರಂತೆ ಪ್ರಿಯಾಂಕ್ ಖರ್ಗೆ ಅವರಿಗೆ. ಪ್ರಿಯಾಂಕ್ ಖರ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳಿದ್ದಾರೆ, ಆರೋಪ ಸಾಬೀತಾದರೆ ನಾನು ಇರಲ್ಲ ಅಂತ ಹೇಳಿದ್ದಾರೆ ಮಂತ್ರಿ ಸ್ಥಾನದಲ್ಲಿ. ಇನ್ನು ಬಿಜೆಪಿಯವರು ಪದೇ ಪದೇ ಅವರ ಮೇಲೆ ಮಾಡ್ತಿರುವಂಥ ಆರೋಪ, ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಂದೂ ಕೂಡ ಈ ರೀತಿ ಆರೋಪ ಮಾಡಿದರು, ಆದರೆ ಯಾವುದೇ ವಿವರಗಳನ್ನು ಯಾವುದೇ ದಾಖಲೆಗಳನ್ನು ಕೊಡಲಿಲ್ಲ. ಆರೋಪ ಮಾಡದೆ ಅವರ ಕೆಲಸ ಅಂತ ಕೂಡ ಪ್ರಿಯಾಂಕ್ ಆರೋಪಿಸಿದ್ದಾರೆ. ನೋಡಿ, ಹಿಂದೆ ಕೂಡ ಬಿಜೆಪಿಯವರು ಇದನ್ನು ಪ್ರಸ್ತಾಪ ಮಾಡಿದರು, ಯಾವುದೇ ರೀತಿಯಾದಂಥ ದಾಖಲೆಗಳು ಕೊಟ್ಟಿಲ್ಲ. ಈಗ ಲೋಕಾಯುಕ್ತದ ಟ್ರ್ಯಾಪಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದ್ದಾನೆ, ತನಿಖೆ ಆಗಲಿ. ಭಾಳ ಸ್ಪಷ್ಟವಾಗಿ RB ತಿಮ್ಮಾಪುರ್ ಅವರು ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ನಲ್ಲಿ ಚರ್ಚೆ ಮಾಡಲಿ, ಇವರು ಕೊಡಲಿ ದಾಖಲೆಗಳು. ಏನಾದರೂ ಅದು ಸಾಬೀತಾದರೆ ಒಂದು ಕ್ಷಣವೂ ಕೂಡ ಅವರು ಮಂತ್ರಿ ಸ್ಥಾನದಲ್ಲಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರಲ್ಲ. ನೋಡಿ, ಹಿಂದೆ ಕೂಡ ಬಿಜೆಪಿಯವರು ಇದನ್ನು ಪ್ರಸ್ತಾಪ ಮಾಡಿದರು, ಯಾವುದೇ ರೀತಿಯಾದಂಥ ದಾಖಲೆಗಳು ಕೊಟ್ಟಿಲ್ಲ. ಈಗ ಲೋಕಾಯುಕ್ತದ ಟ್ರ್ಯಾಪಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದ್ದಾನೆ, ತನಿಖೆ ಆಗಲಿ. ಭಾಳ ಸ್ಪಷ್ಟವಾಗಿ RB ತಿಮ್ಮಾಪುರ್ ಅವರು ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ನಲ್ಲಿ ಚರ್ಚೆ ಮಾಡಲಿ, ಇವರು ಕೊಡಲಿ ದಾಖಲೆಗಳು. ಏನಾದರೂ ಅದು ಸಾಬೀತಾದರೆ ಒಂದು ಕ್ಷಣವೂ ಕೂಡ ಅವರು ಮಂತ್ರಿ ಸ್ಥಾನದಲ್ಲಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರಲ್ಲ. ಸೊ ಇದು ಸಂಗತಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಂಥ ಮಾತು. ಹಿಂದೂ ಕೂಡ ಬಿಜೆಪಿಯವರು ಆರೋಪ ಮಾಡಿದ್ದಾರೆ, ಆದರೆ ಈ ಆರೋಪಕ್ಕೆ ತಕ್ಕ ಹಾಗೆ ಯಾವುದೇ ದಾಖಲೆಗಳನ್ನು ಕೊಡಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಬೇಕಿದ್ರೆ ಕಲಾಪದಲ್ಲೂ ಕೂಡ ಚರ್ಚೆ ಆಗಲಿ. ಅವರೇನಾದರೂ ನಾನು ತಪ್ಪು ಮಾಡಿದ್ರೆ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಮಾತನ್ನು ತಿಮ್ಮಾಪುರ್ ಹೇಳಿದ್ದಾರೆ ತುಂಬ ಸ್ಪಷ್ಟವಾಗಿ. ಏನಾದರೂ ಇದು ಸಾಬೀತಾಯಿತು ಅಂತಂದರೆ ನಾನು ಯಾವುದೇ ಕಾರಣಕ್ಕೂ ಮಂತ್ರಿ ಸ್ಥಾನದಲ್ಲಿರಲ್ಲ ಅಂತ ಖುದ್ದು ತಿಮ್ಮಾಪುರ ಅವರೇ ಹೇಳಿದಾರಂತೆ ಪ್ರಿಯಾಂಕ್ ಖರ್ಗೆ ಅವರಿಗೆ. ಹೀಗಾಗಿ ಇದ್ರ ಬಗ್ಗೆ ಉಪ್ಪು ತಿಂದಂಥವ್ರು ನೀರು ಕುಡಿಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದಾರಂತೆ. ಈ ಲೋಕಾಯುಕ್ತ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದಿರೋದು, ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ನಡೀತಾ ಇದೆ. ಸತ್ಯ ಹೊರಗಡೆ ಬರಲಿ, ಹೊರಗಡೆ ಬಂದಾದಮೇಲೆ ಏನು ಕ್ರಮ ತೆಗೆದುಕೋಬೇಕು ಕ್ರಮ ತಗೊಳ್ತೀವಿ ಅಂತಾರೆ ಪ್ರಿಯಾಂಕ್ ಖರ್ಗೆ. ಅಂತೂ ಈ ಒಂದಾದ ಮೇಲೊಂದು ಪ್ರಕರಣಗಳು BJP ಸಿಗ್ತಾ ಇವೆ. ಹಿಂದೂ ಕೂಡ ಈ ಅಬಕಾರಿ ಸಚಿವರ ವಿರುದ್ಧ ಆರೋಪ ಮಾಡಲಾಗಿತ್ತು, ಈಗ ಅದರ ಮುಂದುವರೆದ ಭಾಗ. ಯಾಕಂದರೆ ಖುದ್ದಾಗಿ ಕಮಿಷನರೇ ಸಿಕ್ಕಂಥ ಸಂದರ್ಭದಲ್ಲಿ ಇದೊಂದು ಒಳ್ಳೆಯ ವಿಷಯ BJPಗೆ.